ವಿತ್ ದ ಬ್ಲೆಸಿಂಗ್ಸ್ ಆಫ್ ಮಾ ಲಲಿತಾ ತ್ರಿಪುರ ಸುಂದರಿ. ಗುಡ್ ಮಾರ್ನಿಂಗ್. ಇವತ್ತಿನ ಕತೆ ನಂಬಿದ್ರೆ 100% ನಂಬಬೇಕು ಅಂತ, ಇಲ್ಲ ಅಂತ ಅಂದ್ರೆ ನಂಬಲೇಬಾರ್ದು. ಇದಾದ್ರೆ ಮಾತ್ರ ನಂಬ್ತೀನಿ, ಇಲ್ಲ ಅಂದ್ರೆ ನಂಬಲ್ಲ. ಆ ತರ ಅಲ್ಲ, ಆಗ್ಲಿಲ್ಲ ಅಂದ್ಲಿ ನಂಬಿಕೆ ಅನ್ನೋದು ದೃಢವಾಗಿರ್ಬೇಕು. ಇವತ್ತಿನ ಕಥೆಯಲ್ಲಿ ಇದೇ ಮುಖ್ಯ ಆಗಿರುತ್ತೆ. ನಮ್ ಕತೆ ಒಂದು ಪುಟ್ಟ ಹಳ್ಳಿಯಿಂದ ಶುರುವಾಗ್ತಿದೆ. ಆ ಪುಟ್ಟ ಹಳ್ಳಿ ಸಮೃದ್ಧ ಹಳ್ಳಿ ಆಗಿರುತ್ತೆ. ಒಳ್ಳೆ ಜನ ಇರ್ತಾರೆ, ಮನೆಗಳಿರುತ್ತೆ, ನದಿ ಇರುತ್ತೆ, ದಟ್ಟವಾದ ಕಾಡಿನ ಮಧ್ಯ ಆ ಹಳ್ಳಿ ಇರುತ್ತೆ. ಆ ಹಳ್ಳಿ ಎಲ್ಲಾ ತರ ಜನಗಳು ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಆ ಹಳ್ಳಿಲಿ ಒಂದ್ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಒಬ್ರು ಅರ್ಚಕರು ಕೂಡ ಇರ್ತಾರೆ. ಆ ಅರ್ಚಕರು ಪ್ರತಿ ವಾರ ದೇವ್ರ ಬಗ್ಗೆ ಒಳ್ಳೆ ಕಥೆಗಳನ್ನ ಹೇಳ್ತಾ ಇರ್ತಾರೆ. ದೇವ್ರನ್ನ ಎಷ್ಟು ನಂಬೇಕಂತ ಹೇಳ್ತಾ ಇರ್ತಾರೆ. ಆ ಕಥೆಗಳನ್ನ ಕೇಳಕ್ಕೆ ಬೇರೆ ಬೇರೆ ಊರುಗಳಿಂದ, ಅಕ್ಕಪಕ್ಕ ಹಳ್ಳಿಗಳಿಂದ ಜನ ಬರ್ತಾ ಇರ್ತಾರೆ. ಇದೇ ತರ ಹಳ್ಳಿದ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಮಳೆಗಾಲ ಬಂದಾಗ ಪಕ್ಕದಲ್ಲಿರೋ ನದಿ ತುಂಬಿಟ್ರೆ ಆ ಹಳ್ಳಿಗೆ ಬಂದು ಹೋಗೋಕೆ ದಾರಿ ಇರೋದಿಲ್ಲ. ಅದಕ್ಕೋಸ್ಕರ ಆ ಟೈಮಲ್ಲಿ ಜನಗಳಿಗೆ ಸ್ವಲ್ಪ ಹಾಲು ಏನಾದ್ರೂ ತಗೊಂಬರಕ್ಕೆ, ತರಕಾರಿಗಳು ತರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಇದೇ ತರ ಮಳೆಗಾಲನೂ ಬಂತು. ಮಳೆಗಾಲ ಬಂದಾಗ ನದಿನೂ ತುಂಬಿಕೊಂತು. ಆ ನದಿಯಿಂದ ಅಂದ್ರೆ ಪಕ್ಕದ ಹಳ್ಳಿಯಿಂದ ಈ ಹಳ್ಳಿಗೆ ಬರಕ್ ಆಗ್ತಾ ಇರಲ್ಲ. ಒಬ್ರು ಹೆಂಗಸರು ಆ ಪಕ್ಕದ ಹಳ್ಳಿಯಿಂದ ಈ ಹಳ್ಳಿಗೆ ಬಂದು ಹಾಲು ಕೊಡ್ತಾ ಇರ್ತಾರೆ. ಜನ ಏನನ್ಕೊಂತಾರೆ, ನದಿ ತುಂಬಿಟ್ಟಿದೆ, ಬರಕ್ ಆಗೋದಿಲ್ಲ ಇವಾಗ, ಸೊ ನಮ್ಗೆ 4 ದಿನ ಹಾಲು ಇರೋದಿಲ್ಲ ಅಂತ ಅನ್ಕೊಂಡು ಸುಮ್ನಾಗಿರ್ತಾರೆ. ಆದ್ರೆ ಹಾಲು ಮಾರೋಳು ಬಂದೇ ಬಿಡ್ತಾಳೆ. ಬಂದು ಹಾಲಮ್ಮ ಹಾಲು ಅಂತ ಕೇಳ್ತಾ ಇರ್ತಾಳೆ. ಆ ಅರ್ಚಕರು ಬರ್ತಾರೆ. ನೀನು ಪಕ್ಕದ ಹಳ್ಳಿಯಿಂದ ಬಂದ್ಯಾ ಅಂತ ಕೇಳ್ತಾರೆ. ಹೌದು ಅಂತ. ಹೆಂಗ್ ಬಂದೆ? ನದಿನೇ ತುಂಬೋಗ್ಬಿಟ್ಟಿದೆ, ತುಂಬಿ ಹರಿತಿದೆ, ಹೆಂಗ್ ಬಂದೆ ನೀನು ಅಂತ ಕೇಳ್ತಾರೆ. ಆಗ ನೀವೇ ಹೇಳಿದ್ರಲ್ಲ, ಶ್ರೀಹರಿನ ನಂಬಿದ್ರೆ ಎಂತ ಕೆಲ್ಸನೂ ಅಸಾಧ್ಯ ಆಗುತ್ತೆ ಅಂತ, ಅದಕ್ಕೆ ನಾನು ಶ್ರೀಹರಿನ ನಂಬಿ ನದಿ ಮೇಲೆ ನಡ್ಕೊಂಡ್ ಬಂದೆ ಅಂತ. ಏನು, ನದಿ ಮೇಲೆ ನಡ್ಕೊಂಡ್ ಬಂದ್ಯಾ ಅಂತ ಕೇಳಿ. ಹೌದು ಅಂತ. ಸರಿ ಆಯ್ತು, ಯಾರ್ಯಾರು ಹಾಲು ಕೊಡ್ಬೇಕು ಕೊಟ್ಬಿಟ್ ಬಾ, ನಾನು ಹೋಗುವಾಗ ನಾನು ನಿನ್ ಜೊತೆ ಬರ್ತೀನಿ, ನೀನ್ ಹೆಂಗ್ ನಡ್ಕೊಂಡ್ ಬಂದ್ಯೋ ನೋಡ್ತೀನಿ ಅಂತ. ಆಯ್ತು ಅಂತ ಅನ್ಬಿಟ್ಟು ಹಾಲು ಹಾಕೋರು ಎಲ್ಲೆಲ್ಗೆ ಹಾಲು ಹಾಕ್ಬೇಕು ಆ ಅಮ್ಮ ಹಾಲು ಹಾಕ್ಬಿಟ್ಟು ತಿರ್ಗಾ ಅರ್ಚಕ್ರ ಹತ್ರ ಬರ್ತಾರೆ. ಸರಿ ಬನ್ನಿ ಹೋಗೋಣ ಅಂತ ಅಂತಾರೆ. ಆಯ್ತು ಅಂತ ಅವರು ನೀರಲ್ಲಿ ನಡ್ಕೊಂಡು ಹೋಗುವಾಗ ಶ್ರೀಹರಿ 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 ಕಾಪಾಡು, ಶ್ರೀಹರಿ 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 ಅನ್ಕೊಂಡು ಹಾಲು ಹಾಕೊಂಡು ಹೋಗ್ತಾರೆ. ಆದ್ರೆ ಅರ್ಚಕರಿಗೆ ನಂಬಿಕೆ ಇರೋದಿಲ್ಲ. ಅರ್ಚಕರಿಗೆ ನಂಬೇಕು ಅಂತ ಹೇಳೋದು ಒಂದು ಗೊತ್ತೇ ಹೊರ್ತು ಅವ್ರಿಗೆ 100% ನಂಬಿಕೆ ಇರಲ್ಲ. ಆದ್ರೆ ಆ ಕತೆ ಕೇಳಿರೋ ಮುಗ್ಧ ಹೆಂಗಸಿಗೆ ನಾನ್ ನಂಬಿದ್ರೆ ಶ್ರೀಹರಿ ನನ್ನ ಕೈ ಹಿಡಿತಾರೆ ಅಂತ ನಂಬಿರ್ತಾರೆ. ಅದಕ್ಕೆ ಅವ್ರು ಶ್ರೀಹರಿ 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 ಅನ್ಕೊಂಡ್ ನದಿ ದಾಟೇ ಬಿಡ್ತಾರೆ. ಆದ್ರೆ ಇವ್ರು ನಾನು ಹೋಗ್ತೀನಿ ಅಂತ ಅನ್ಕೊಂಡು ಶ್ರೀಹರಿ ಶ್ರೀಹರಿ ಅಂತ ಹೋಗಿ ಡಪ್ ಅಂತ ಮುಳುಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ನಂಬಿದ್ರೆ 100% ನಂಬೇಕು. ನೀವು ನಂಬಿ ಶ್ರೀಹರಿನ ಮನಸ್ಫೂರ್ತಿಯಾಗಿ ನಂಬಿ, ಇಲ್ಲ ನಂಗೆ ಇವ್ರಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅಂದ್ರೆ ಆ ಕೆಲಸ ಹಾಗೆ ಆಗತ್ತೆ. ಇಲ್ಲ ಏನೋ ಕತೆ ಕೇಳ್ತೀವಿ, ನಂಬ್ತೀವಿ, ಅಲ್ಲಿಗಲ್ಲಿಗ್ ಬಿಡ್ತೀವಿ ಅಂದ್ರೆ ನಂಬಲ್ಲ. ಈ ಕಥೆಲಾಗಿದ್ದು ಅದು. ಅರ್ಚಕರಿಗೆ ಕತೆ ಹೇಳೋದ್ ಗೊತ್ತಿತ್ತು ಹೊತ್ತು 100% ಶ್ರೀಹರಿನ ನಂಬಿರ್ಲಿಲ್ಲ. ಆದ್ರೆ ಕತೆ ಕೇಳಿದ್ ಮುಗ್ಧ ಹೆಂಗಸು 100% ನಂಬಿದ್ದು, ಅದಕ್ಕೆ ಶ್ರೀಹರಿ ಅವ್ರ ಕೈ ಹಿಡ್ದ ಅಂತ ಹೇಳ್ತೀನಿ. ಈ ಕಥೆಯಿಂದ ನಾವು ಗೊತ್ತಾಗೋದೇನಂದ್ರೆ, ನಂಬಿದ್ರೆ 100% ನಂಬಬೇಕು. ಆವಾಗ ಶ್ರೀ ಕೃಷ್ಣ, ಶ್ರೀಹರಿ, ಶ್ರೀನಾರಾಯಣ ಎಲ್ಲ ನಮ್ ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಇವರೇ ಅಂತಲ್ಲ, ನಿಮ್ ನಂಬಿಕೆ ಯಾವ ದೇವ್ರ ಮೇಲಿರುತ್ತೋ, ಇಲ್ಲ ಯಾವ ಶಕ್ತಿ ಮೇಲಿರುತ್ತೋ ಆ ನಂಬಿಕೆನ 100% ನಂಬಿದ್ರೆ ಖಂಡಿತ ನಾವು ಇಂಥ ಕಷ್ಟದಲ್ಲಿರುವಾಗೂ ನಾವು ಅದು ಸರಿ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕತೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು.